ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಮಧ್ಯದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಇರ್ತೀನಿ. ನಾವಿವತ್ತು SSLC ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ 4 ಮಾಡ್ತಾಯಿದ್ದೀವಿ. ವಿತ್ ಆನ್ಸರ್ಸ್ ಇದೆ. ಕನ್ನಡ ಮೀಡಿಯಂ ಪೇಪರ್ ಇದು. ಸೊ ಬನ್ನಿ ಮಾಡೋಣ. ನಾನೀಗ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 1, ಮಾಡೆಲ್ ಕ್ವಶನ್ ಪೇಪರ್ 2, ಮಾಡೆಲ್ ಕ್ವಶನ್ ಪೇಪರ್ 3 ಮತ್ತು ಮಾಡೆಲ್ ಕ್ವಶನ್ ಪೇಪರ್ 4 ಮಾಡ್ತಾಯಿದ್ದೀನಿ. ಇವಾಗ ವಿತ್ ಆನ್ಸರ್ಸ್ ಇರೋದೇ ಮಾಡಿದ್ದೀನಿ ಎಲ್ಲನೂ. ಆಮೇಲೆ ಸ್ಕೋರಿಂಗ್ ಪ್ಯಾಕೇಜ್ ಸಹ ಬಿಟ್ಟಿದ್ದೀನಿ ನಾನು, ಆಲ್ ಸಬ್ಜೆಕ್ಟ್ದು. ಸೊ ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ಸ್ಕೋರಿಂಗ್ ಪ್ಯಾಕೇಜು, ಸೊ ಹೋಗಿ ನೋಡಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಆ ಒಂದು ವೀಡಿಯೋಸ್ನ ನೋಡಿದರೆ. ತುಂಬ ಈಸಿಯಾಗಿ ಚಿಕ್ಕದಾಗಿ ಆನ್ಸರ್ಸ್ ಇದೆ, ನೀವು ಬೇಗ ಕಲಿಬೋದು. ಇನ್ನೂ 1 ಮಂತಲ್ಲಿ ಆರಾಮಾಗಿ ನಿಮ್ಮ 3rd ಪ್ರಿಪ್ರೇಟ್ರಿಗೆ ರೆಡಿ ಆಗ್ಬೋದು. ಮತ್ತು ಫೈನಲ್ ಎಕ್ಸಾಮಲ್ಲಂತೂ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸೊ ಬನ್ನಿ ನಮ್ಮ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವಾಗ ಮ್ಯಾಥ್ಸ್ ಮಾಡ್ತಾಯಿದ್ದೀನಿ. ಬನ್ನಿ, ಬಹು ಆಯ್ಕೆ ಪ್ರಶ್ನೆ ನೋಡಿ 8 ಇದೆ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ಗೆ ಆನ್ಸರ್ ನೋಡಿ, ವಿತ್ ಆನ್ಸರ್ಸೇ ಇದೆ ನೋಡಿ. ಮ್ಯಾಥ್ಸ್ ಪೇಪರ್ ಇದು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದರೂ ಸಹ ಕಮೆಂಟ್ ಮಾಡಿ. ನಿಮಗೆ ಯಾವುದೇ ರೀತಿ ಏನಾದರೂ ಗೊಂದಲ ಇದ್ದರೂ ಸಹ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 1 ಮಾರ್ಕ್ ಕ್ವಶನ್ಸ್ ಇದೆಲ್ಲ. ಕನ್ನಡದಲ್ಲಿ ಹೆಂಗೆ ಒಂದು ವಾಕ್ಯದ ಪ್ರಶ್ನೆಗಳು ಆ ರೀತಿ ನೋಡಿ. ಅದು 8 ಮಾರ್ಕ್ಸು. ತಿರ್ಗಾ ಇದು ಸಹ 8 ಮಾರ್ಕ್ಸು. 8, 8, 16 ಮಾರ್ಕ್ಸ್ ಆಯಿತು ನಿಮಗೆ ಒಂದು ವಾಕ್ಯದಲ್ಲಿ. ನೆಕ್ಸ್ಟು 2 ಮಾರ್ಕ್ ಕ್ವಶನ್ಸ್ ಇದೆ ನೋಡಿ. 8 ಕ್ವಶನ್ಸ್ ಇರುತ್ತೆ. ಸೊ 16 ಮಾರ್ಕ್ಸ್ ಬರುತ್ತೆ ನಿಮಗೆ ಒಟ್ಟು. ಬನ್ನಿ ಕ್ವಶನ್ ಓದೋಣ. 17th ಕ್ವಶನ್ನು. 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ. ಅಥವಾ ಅಂತ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಸೊ 11, 15, 19, 23. ಮುಂದುವರೆದಂತೆ ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮೊತ್ತದ ಸೂತ್ರ ಗೊತ್ತು ನಿಮಗೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ನಾನೊಂದು ಸಾರಿ ಓದ್ತೀನಿ ನೋಡಿ. ಸೂತ್ರ ಕರೆಕ್ಟಾಗಿ ನೋಡ್ಕೊಂಡಿರ್ಬೇಕು ನೀವು. ಸೂತ್ರ ತುಂಬ ಇಂಪಾರ್ಟೆಂಟ್. ನಿಮಗೆ ಲೆಕ್ಕ ಬಂದಿಲ್ಲ ಅಂದರೂ ಸಹ ಸೂತ್ರಕ್ಕೆ 1 ಮಾರ್ಕ್ ಇರುತ್ತೆ. ಸೊ ನೀವು ಸೂತ್ರನ ಕಲ್ತಿರಿ ಸಾಕು, ನಿಮಗೆ ಲೆಕ್ಕ ಮಾಡೋಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ. Sn = n/2 ಇಂಟು 2a ಪ್ಲಸ್ n-1 ಇಂಟು d. ಇಷ್ಟೇ ನಿಮ್ಮ ಒಂದು ಸೂತ್ರ. 1 ಮಾರ್ಕ್ ಸಿಗುತ್ತೆ. ನಾನು ಇವಾಗ ತಾನೇ ಜಸ್ಟ್ ನೋಡಿದ ತಕ್ಷಣವೇ ನನಗೆ ಮೈಂಡಲ್ಲಿ ಕೂತ್ಕೊಳ್ತು. ಸೊ 1, 2, 3 ಸಾರಿ ನೀವು ಪ್ರಾಕ್ಟೀಸ್ ಮಾಡಿ ಲೆಕ್ಕನ. ಪ್ಲಸ್ ಅದ್ರ ಜೊತೆ ಲೆಕ್ಕ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ಸ್ಟೆಪ್ಸ್ ಎಲ್ಲ ನೆನಪಿಟ್ಕೊಂಡಿರಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲಾಂದರೆ ಮರ್ತೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವು ಮ್ಯಾಥ್ಸನ್ನು ಯಾವುದೇ ರೀತಿ ಬಯಾಟ್ ಮಾಡ್ತೀರಾ, ಕಲೀಲೇಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಅದೇ ರೀತಿ ಮಾಡಿ. ಬನ್ನಿ ನೆಕ್ಸ್ಟ್ ನೋಡೋಣ. ಹಂಗೆ ಯಾವ ವಿಧಾನದಲ್ಲಿ ಎಷ್ಟೆಷ್ಟು ಮಾರ್ಕ್ ಬರುತ್ತೆ ಅನ್ನೋದು ಕೊಟ್ಟಿದ್ದಾರೆ ನೋಡಿ. ಸೊ ನಿಮಗೆ ಅವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾನು ಇಷ್ಟು ತೆಗೆದ್ರೆ ಹಾಫ್ ಮಾರ್ಕ್ಸ್ ಬರುತ್ತೆ, ಇಷ್ಟು ತೆಗೆದ್ರೆ 1 ಮಾರ್ಕ್ ಬರುತ್ತೆ ಅನ್ನೋ ಥರ. ಸೊ ನೀವು ಎಷ್ಟು ತೆಗಿತೀರಾ ನೋಡಿಕೊಂಡು ನಿಮಗೆ ಅರ್ಥ ಆಗೋ ಥರನೇ ಕಲೀರಿ. ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿ 18th ಕ್ವಶನ್ನು. ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಸಮೀಕರಣದ ಮೂಲಗಳು ಸಮವಾಗುತ್ತವೆಯೇ? ನೋಡಿ 2 ಕ್ವಶನ್ಗೂ ಆನ್ಸರ್ಸ್ ಇದೆ. ನೆಕ್ಸ್ಟ್ ನೋಡಿ, ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನೋಡಿ ನಾನು ಇದನ್ನು ಸ್ಕೋರಿಂಗ್ ಪ್ಯಾಕೇಜಲ್ಲೂ ಸಹ ಕೊಟ್ಟಿದ್ದೀನಿ. ನನ್ನ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋನ ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ಆ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಸಹ ಸಾಕು ನಿಮಗೆ ನಿಮ್ಮ ಒಂದು 10th ಆರಾಮಾಗಿ ನೀವು ಸ್ಕೋರಿಂಗ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಸ್ಕೋರಿಂಗ್ ಪ್ಯಾಕೇಜ್ ನೋಡಿಲ್ಲ ಅಂದರೆ ಬೇಗ ನಮ್ಮ ಚಾನಲ್ನ ವಿಸಿಟ್ ಮಾಡಿ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.
ನೋಡಿ 8 ಸ್ಟೆಪ್ಸ್ ಇರುತ್ತೆ ಅದರಲ್ಲಿ, 2 ಮಾರ್ಕಿಗೆ ಅದು. ನೆಕ್ಸ್ಟ್, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ. ನೋಡಿ ನೆಕ್ಸ್ಟ್ 21st ಕ್ವಶನ್. A 4 ಮತ್ತು 6 ಮತ್ತು B X ಮತ್ತು Y ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು 6 ಮತ್ತು 5 ಆದರೆ B ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ನೋಡಿ ಸ್ಟೂಡೆಂಟ್ಸ್, ಒಂದು ನೋಡ್ಕೊಂಬಿಡಿ, ನೀವು ಸೂತ್ರಗಳನ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಸಾಕು. ನಿಮಗೆ ಸೂತ್ರದಲ್ಲಿ 1 ಮಾರ್ಕ್ ಬರುತ್ತೆ, ಲೆಕ್ಕಕ್ಕೆ ಇನ್ನೊಂದು ಮಾರ್ಕು. ಸೊ ಸೂತ್ರನ ಪ್ಲೀಸ್ ಯಾರು ಮರೆಯೋಕ್ಕೆ ಹೋಗಬೇಡಿ, ಒಂದು ಸೈಡ್ ನೋಟ್ ಮಾಡಿ ಇಟ್ಕೊಳ್ಳಿ, ಅದನ್ನೇ ಓದ್ಕೊಳ್ಳಿ. ನೀವು ಬರೀ ಸೂತ್ರ ಓದ್ಕೊಂಡ್ರೇ 5 to 10 ಮಾರ್ಕ್ಸ್ ತೆಗಿಬೋದು ಸೂತ್ರದಲ್ಲಿ. ಸೊ 80 ಮಾರ್ಕ್ಸಿಗೆ ಪೇಪರ್ ಇರುತ್ತೆ. ನೀವು 5 to 10 ಇದರಲ್ಲೇ ಬಂದರೆ ನಿಮಗೆ ಆರಾಮಾಗಿ ಇನ್ನೊಂದು ಪ್ರಮೇಯ ಇದರಲ್ಲಿ ಮ್ಯಾಪಲ್ಲ ನಕ್ಷೆನಲ್ಲಿ ಎಲ್ಲ ಕಡೆಯೂ ನೀವು ಮಾರ್ಕ್ಸ್ ತೆಗಿಬೋದು. ಪಾಸ್ ಆಗೋದು ಈಸಿ, ನೋಡ್ಕೊಳ್ಳಿ. ಯಾರು ಪಾಸ್ ಆಗಲ್ಲ ಅಂತ ಹೇಳ್ಬೇಡಿ, ಮ್ಯಾಥ್ಸ್ ತುಂಬ ಈಸಿ ಇದೆ. ಅರ್ಥ ಆಗಿಲ್ಲ ಅಂದರೆ ಕೇಳಿ, ಕಮೆಂಟ್ ಹಾಕಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಡೌಟ್ಸ್ ಎಲ್ಲ. ನೋಡಿ ನೆಕ್ಸ್ಟ್ 22nd ಕ್ವಶನ್ನು. 2 ಸಂಖ್ಯೆಗಳ ಗುಣಲಬ್ಧ 2366 ಮತ್ತು ಅವುಗಳ ಮ ಸ ಅ 13 ಆದರೆ ಅವುಗಳ ಲ ಸ ಅ ಕಂಡುಹಿಡಿಯಿರಿ. ಒಂದು ಸಂಖ್ಯೆ 91 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡಿ ಒಂದು ಸಂಖ್ಯೆ ಅವರೇ ಕೊಟ್ಟಿದ್ದಾರೆ. ಒಂದು ಸಂಖ್ಯೆ ಅವರೇ ಕೊಟ್ಟರೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ಲೆಕ್ಕ ಈಸಿಯಾಗಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ 23rd. ಕೊಟ್ಟಿರುವ ಚಿತ್ರದಲ್ಲಿ ವಿಕರ್ಣದ ಅಳತೆಯು ಎ ಕೋನದ ಅಭಿಮುಖ ಬಾಹುವಿನ 2ರಷ್ಟಿದ್ದರೆ ಕಾಸ್ ಎ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ ಇದು ಸ್ವಲ್ಪ ನಿಮಗೆ ಪಾಠ ಕಷ್ಟ ಇದೆ, ಸೊ ಇದರಲ್ಲಿ ಬರೀ ನಿಮಗೆ ಸೂತ್ರ ಒಂದೇ ಸಾಕು. ನೋಡಿ ನೆಕ್ಸ್ಟು ತ್ರಿಭುಜ ಪಾಠದಿದ್ದೆಲ್ಲ ಕ್ವಶನ್ಸು. ನೋಡಿ ನೆಕ್ಸ್ಟು 3 ಮಾರ್ಕ್ ಕ್ವಶನ್ಸು 9 ಇರುತ್ತೆ. 27 ಮಾರ್ಕ್ಸ್ ನಿಮಗೆ ಆರಾಮಾಗಿ ಸ್ಕೋರ್ ಮಾಡೋ ಅಂಥ ಒಂದು ಮೇನ್ ಅಂತಲೇ ಹೇಳ್ಬೋದು. 4th ಮೇನಲ್ಲಿ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ನಿಮಗೆ ಫೈನಲ್ ಎಕ್ಸಾಮಲ್ಲೂ ಸಹ ಇದೇ ಥರ ಕ್ವಶನ್ ಪೇಪರ್ ಟೈಪ್ ಬರುತ್ತೆ. ಸೊ ಯಾವುದೇ ರೀತಿ ಚೇಂಜ್ ಆಗೋಲ್ಲ. ಸೊ ಯಾವುದೇ ಒಂದು ಟೆನ್ಷನ್ ಇಲ್ದಿರ ಇದೇ ರೀತಿ ಕಲ್ತ್ಕೊಂಡೋದ್ರೆ ಸಾಕು ನೀವು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಥರ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವುದಾದ್ರೂ ನಿಮಗೆ ಬೇಕಾದರೆ ಪಾಸಿಂಗ್ ಪ್ಯಾಕೇಜ್ ಅಥವಾ ಸ್ಕೋರಿಂಗ್ ಪ್ಯಾಕೇಜ್ ಬೇಕಾದರೆ ಪ್ಲೀಸ್ ನಮಗೆ ಕಮೆಂಟ್ ಹಾಕಿ, ನಾವು ನಿಮಗೆ ಕಳಿಸ್ತೀವಿ. ಸೊ ನೆಕ್ಸ್ಟ್ ನೋಡಿ, ವೃತ್ತದಿಂದ 2 ಇದೆ. 2 ಪ್ರಮೇಯದಲ್ಲಿ ಇದೊಂದು ಇನ್ನೊಂದು ಮತ್ತೊಂದಿದೆ. ಸೊ ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಮಾಡಬೇಕಾದ್ರೆ ಅದನ್ನೆಲ್ಲ ಹಾಕಿದ್ದೀನಿ, ಆ ವಿಡಿಯೋನ ನೋಡಿ ಒಂದು ಸಾರಿ. ಸೊ ನಾನು ಆವಾಗಿಂದ ಹೇಳ್ತಿದ್ದೀನಿ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋನ ನೋಡಿ ಅಂತ, ಬಿಕಾಸ್ ನಿಮಗೆ ತುಂಬ ಯೂಸ್ಫುಲ್ ಇದೆ. ಅದರಿಂದ ನಿಮಗೆ ಎಷ್ಟು ಮಾರ್ಕ್ಸ್ ತೆಗಿಬೋದು ಅಂದರೆ 80. ಇವಾಗ ನಿಮಗೆ 20 ಮಾರ್ಕ್ಸ್ ಸ್ಕೂಲ್ ಕಡೆಯಿಂದ ಕೊಟ್ಟರೆ ಇನ್ನು 80 ಮಾರ್ಕ್ಸ್ಗೆ ನೀವು 75+ ತೆಗಿಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಕೋರಿಂಗ್ ಪ್ಯಾಕೇಜ್ ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ನಮ್ಮ ಚಾನಲಲ್ಲಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿ, ನಾನು ನಿಮಗೆ ಪ್ರಿಪ್ರೇಟ್ರಿ ಸೆಕೆಂಡ್ಗೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಸಹ ಬಿಡ್ತೀನಿ. ಈಗ ಆಲ್ರೆಡಿ ಪ್ರಿಪ್ರೇಟ್ರಿ 1ಗೆ ಎಲ್ಲ ಕ್ವಶನ್ಸನ್ನು ಬಿಟ್ಟಿದ್ದೆ. ಆಲ್ಮೋಸ್ಟ್ ಆಲ್ ಮ್ಯಾಥ್ಸಲ್ಲಿ ಎಲ್ಲರೂ ಕಮೆಂಟ್ ಹಾಕಿದ್ರಿ, ಹೌದು ಮ್ಯಾಮ್ ಬಂದಿತ್ತು ಅಂತಂದ್ಬಿಟ್ಟು. ಸೊ ನೀವು ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ನೆಕ್ಸ್ಟ್ ನೋಡೋಣ. ನೋಡಿ ಲೆಕ್ಕಗಳೆಲ್ಲ ಈಸಿಯಾಗೇ ಇರುತ್ತೆ. ಒಂದು ಸಾರಿ ನೀವು ಸಾಲ್ವ್ ಮಾಡಿದರೆ ತುಂಬ ಈಸಿ ಕ್ವಶನ್ಸ್ ಎಲ್ಲ. ನೋಡಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಸಾರಿ ನಿಮ್ಮ ಟೀಚರ್ಸ್ನು ಕೇಳಿ. ನೋಡಿ ಸಂಭವನೀಯತೆ ಪಾಠದಿಂದನೂ ಸಹ ಬಂದಿದೆ. ನೋಡಿ 32 ಕ್ವಶನ್. ನೆಕ್ಸ್ಟ್ 33rd ಕ್ವಶನ್. ನೋಡಿ ಇದರಲ್ಲಿ ಮಧ್ಯಾಂಕ ಅಥವಾ ನಿಮಗೆ
ಬಹುಲಕ ಈ ಪ್ರಶ್ನೆಗಳು ಬರುತ್ತೆ ನಿಮಗೆ. ನೇರ ವಿಧಾನ, ಮಧ್ಯಾಂಕ, ಬಹುಲಕ ಪ್ರಶ್ನೆಗಳು ಬರುತ್ತೆ. ಸೊ ನೀವು ಕಲ್ತಿದ್ರೆ ಬೆಸ್ಟ್ ಇದು. ನಿಮಗೆ ನೇರ ವಿಧಾನ ತುಂಬ ಈಸಿ ಇರುತ್ತೆ, ಬಟ್ ಮಧ್ಯಾಂಕ ಮತ್ತು ಬಹುಲಕ ಸ್ವಲ್ಪ ಕಷ್ಟ ಇರುತ್ತೆ. ನೀವು ಕಲ್ತಿರಿ ಇದನ್ನು. 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಬನ್ನಿ 4 ಮಾರ್ಕ್ ಕ್ವಶನ್ ನೋಡೋಣ. 4 ಇದೆ ನೋಡಿ. ಒಂದು ಸಮಾಂತರ ಶ್ರೇಣಿಯಿಂದ ಬಂದಿದೆ. ನೆಕ್ಸ್ಟ್ ಕ್ವಶನು ನೋಡಿ, ಪ್ರಮೇಯ ನಿಮಗೆ ಎರಡನ್ನೂ ಇದಾಗೆ ಕೊಡ್ತಾರೆ. ಸೊ ನೀವು ತೇಲ್ಸ್ ಪ್ರಮೇಯ ಓದ್ಕೊಳ್ಳಿ 4 ಮಾರ್ಕ್ಸ್ಗೆ. ತೇಲ್ಸ್ ಓದ್ಕೊಳ್ಳಿ, 4 ಮಾರ್ಕ್ಸ್ ಬರುತ್ತೆ. ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ 4 ಮಾರ್ಕ್ಗೆ ತೇಲ್ಸ್ ಪ್ರಮೇಯ ಒಂದೇ ಸಾಕು ನಿಮಗೆ, ಬೇರೆ ಏನು ಓದ್ಕೊಳ್ಳೋಕ್ಕೋಗ್ಬಿಡಿ. 4 ಮಾರ್ಕ್ಸ್ಗೆ ಇದೊಂದೇ ಸಾಕು. ನೋಡಿ ಇಲ್ಲಿ ಕೆಳಗಡೆ ಇದು ಕೊಟ್ಟಿದ್ದಾರೆ. ಸೊ ನೀವು ಅದನ್ನೇ ಓದ್ಕೊಳ್ಳಿ. ತೇಲ್ಸ್ ತುಂಬ ಈಸಿ ಇದೆ, ಇದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ತೇಲ್ಸ್ ಪ್ರಮೇಯ ಒಂದೇ ಓದ್ಕೊಳ್ಳಿ. ನಿಮಗೆ ಆಪ್ಷನಲ್ಲಿ ಕೊಡ್ತಾ ಇದ್ದಾರೆ ಕೋನ ನಿರ್ಧಾರಕ ಗುಣ ಪ್ರಮೇಯ. ಸೊ ಇದು ತುಂಬ ಕಷ್ಟ ಇದೆ, ಬಟ್ ನಿಮಗೆ ತುಂಬ ಕಷ್ಟ ಆಗುತ್ತೆ. ನೀವು ತೇಲ್ಸ್ ಪ್ರಮೇಯ ಓದ್ಕೊಂಡ್ರೆ ಸಾಕು. ಹೋದ ವರ್ಷ ಎಲ್ಲ ನಿಮಗೆ ಒಂದೇ ಕನ್ಫರ್ಮ್ ಆಗಿ ಇದೇ ಬರುತ್ತೆ ಅಂತ ಇರ್ತಿರಲಿಲ್ಲ. ಸೊ ಈ ವರ್ಷ ಆಪ್ಷನಲ್ಲಿ ಕೊಟ್ಟಿದ್ದಾರೆ 2 ಪ್ರಮೇಯನು. ಸೊ ನೀವು ಒಂದು ಓದ್ಕೊಂಡ್ರೆ ಸಾಕು. 2ರಲ್ಲಿ ಒಂದಂತೂ ಪಕ್ಕ ನೀವು ಮಾರ್ಕ್ಸ್ ತೆಗಿತೀರಾ, 4 ಮಾರ್ಕ್ಸು. ನೆಕ್ಸ್ಟ್ ನೋಡಿ, ನಕ್ಷೆಯ ವಿಧಾನ. ನಕ್ಷೆ ತುಂಬ ಈಸಿ. ನಿಮಗೆ ನಕ್ಷೆನಲ್ಲೂ ಕೂಡ ಡೌಟ್ ಇದ್ದರೆ ಕಮೆಂಟ್ ಹಾಕಿ. ನಾನು ನಿಮಗೆ ಯಾವ ರೀತಿ ಈಸಿಯಾಗಿ ನಕ್ಷೆ ಮಾಡ್ಬೋದು, ನೀವು ನಕ್ಷೆನ ಬರೀಬೋದು ಅನ್ನೋದನ್ನು ಹೇಳ್ತೀನಿ. ನೋಡಿ ಇಲ್ಲಿ ನಕ್ಷಾ ವಿಧಾನಕ್ಕೆ ಅಂಕಗಳ ವಿತರಣೆ. ಇದನ್ನು ನೋಡಿಕೊಂಡ್ರೆ ನಿಮಗೆ ತುಂಬ ಈಸಿ. ಯಾಕಂದರೆ ನೀವು ನಾನು ಇಷ್ಟು ಬರೆದ್ರೆ ನನಗೆ ಇಷ್ಟು ಮಾರ್ಕ್ಸ್ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ನೋಡಿ 37th ಕ್ವಶನ್. ಲಾಸ್ಟ್ ಇನ್ನೂ ಒಂದೇ ಒಂದು ಕ್ವಶನ್ ಇರೋದು 5 ಮಾರ್ಕ್ಸ್ಗೆ. ಈ ಕ್ವಶನ್ ತುಂಬ ಕಷ್ಟ ನಿಮಗೆ. ಸೊ ಟ್ರೈ ಮಾಡಿ ಒಂದು ಸರಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಟೀಚರ್ಸ್ನ ಕೇಳಿ. ಓಕೆ ಸ್ಟೂಡೆಂಟ್ಸ್, ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರ್ಯಾರಿನ್ನೂ ನಮ್ಮ ಸ್ಕೋರಿಂಗ್ ಪ್ಯಾಕೇಜ್ ವೀಡಿಯೋಸ್ನ ನೋಡಿಲ್ಲ ಬೇಗ ಹೋಗಿ ನೋಡಿ. ಆಲ್ ಸಬ್ಜೆಕ್ಟನ್ನು ಬಿಟ್ಟಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.